ಕಳೆದ 3 ತಿಂಗಳಲ್ಲಿ ಕಾಫಿ ಬೆಲೆ ಸುಮಾರು 40% ಏರಿಕೆ ಆಗಿದೆ. ಈಗ ನೀವು ಯೋಚಿಸ್ತಾ ಇರಬಹುದು, ಅಲ್ಲ ಬ್ರೇಕ್ಔಟ್ ಸೀರೀಸ್ ನಲ್ಲಿ ನಾವು ಕಾಫಿ ಬಗ್ಗೆ ಯಾಕೆ ಮಾತಾಡ್ತಾ ಇದೀವಿ ಅಂತ. ಇದೇ ವಿಷಯ ಖಂಡಿತ ಇದೆ. ವೀಕ್ಲಿ ಬ್ರೇಕ್ಔಟ್ ಸೀರೀಸ್ಗೆ ಸ್ವಾಗತ. ಇವತ್ತು ನಾವು Q2 ರಿಸಲ್ಟ್ ನಂತರ ದೊಡ್ಡ ಬ್ರೇಕ್ಔಟ್ ತೋರಿಸಿದ 2 ಕಾಫಿ ರಿಲೇಟೆಡ್ ಸ್ಟಾಕ್ಸ್ ನ ಬಗ್ಗೆ ನೋಡೋಣ. ನಮ್ಮ ಇವತ್ತಿನ ಮೊದಲ ಸ್ಟಾಕ್ ಬಂದು CCL ಪ್ರಾಡಕ್ಟ್ಸ್. CCL ಪ್ರಾಡಕ್ಟ್ಸ್ ಕಂಪನಿ ಪ್ರಪಂಚದ ಪ್ರಮುಖ ಗ್ಲೋಬಲ್ ಬ್ರ್ಯಾಂಡ್ಸ್ ಗಳಿಗಾಗಿ ಕಾಫಿ ತಯಾರಿಸಿ 90ಕ್ಕೂ ಹೆಚ್ಚು ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದೆ. Q2 FY26 ಅರ್ನಿಂಗ್ಸ್ ಘೋಷಿಸಿದ ನಂತರ CCL ಪ್ರಾಡಕ್ಟ್ಸ್ ನ ಸ್ಟಾಕ್ ಒಂದು ಹೊಸ ಆಲ್ ಟೈಮ್ ಹೈ ಬ್ರೇಕ್ಔಟ್ ಅನ್ನು ಕೊಡಿತು. ಅದು ದೊಡ್ಡ ಗ್ಯಾಪ್ ಆಫ್ ಓಪನಿಂಗ್ ಹಾಗೂ ಭಾರಿ ವಾಲ್ಯೂಮ್ಸ್ ನ ಜೊತೆಗೆ. ಆದರೆ ಗಮನದಲ್ಲಿರಲಿ, ಸ್ಟಾಕ್ 915 ರೂಪಾಯಿಗಿಂತ ಕೆಳಗೆ ಬಂದ್ರೆ ಈ ಟ್ರೆಂಡ್ ಅಮಾನ್ಯವಾಗಬಹುದು, ಇನ್ವ್ಯಾಲಿಡ್ ಆಗಬಹುದು. ಇನ್ನು ಎರಡನೇ ಸ್ಟಾಕ್ ವಿಂಟೇಜ್ ಕಾಫಿ ಅಂಡ್ ಬೇವರೇಜಸ್. ಇದು ಮತ್ತೊಂದು ಇನ್ಸ್ಟೆಂಟ್ ಕಾಫಿ ಮ್ಯಾನುಫ್ಯಾಕ್ಚರಿಂಗ್ ಪ್ಲೇಯರ್. ಹಿಂದಿನ ವರ್ಷ ನವೆಂಬರ್ನಲ್ಲಿ ಲಿಸ್ಟಿಂಗ್ ಆದ ನಂತರದಿಂದ ಈ ಸ್ಟಾಕ್ 143 ರೂಪಾಯಿ ಲೆವೆಲ್ನ ಬಳಿ ಹಲವಾರು ಬಾರಿ ರೆಸಿಸ್ಟೆನ್ಸ್ ಎದುರಿಸಿತು. ಆ ರೆಸಿಸ್ಟೆನ್ಸ್ ಅನ್ನ ಮುರಿದು ಈ ಸ್ಟಾಕ್ ಒಂದು ಕ್ಲೀನ್ ಬ್ರೇಕ್ಔಟ್ ಅನ್ನು ಕೊಡ್ತು. ಒಂದು ಬ್ರೇಕ್ಔಟ್ಗೆ ಮುನ್ನ ನಡೆಯುವಂತಹ ಟೈಟ್ ಕನ್ಸಾಲಿಡೇಷನ್ ಸಾಮಾನ್ಯವಾಗಿ ಅಪ್ ಟ್ರೆಂಡ್ ಮುಂದುವರಿಯುವ ಸಾಧ್ಯತೆಯನ್ನು ಹೆಚ್ಚಿಸುತ್ತೆ. ಆದ್ರೆ ಗಮನದಲ್ಲಿರಲಿ, ಸ್ಟಾಕ್ 143 ರೂಪಾಯಿಗಿಂತ ಕೆಳಗೆ ಬಿದ್ದರೆ ಈ ಟ್ರೆಂಡ್ ಕೂಡ ಅಮಾನ್ಯವಾಗಬಹುದು. ಸೊ ಈ 2 ಸ್ಟಾಕ್ಗಳು ತಮ್ಮ ರಿಸಲ್ಟ್ಸ್ ನಂತರ ಬ್ರೇಕ್ಔಟ್ ನೀಡಿದಂತ 2 ಕಾಫಿ ರಿಲೇಟೆಡ್ ಸ್ಟಾಕ್ಸ್. ನೀವು ಈ ಸ್ಟಾಕ್ಸ್ ಗಳಲ್ಲಿ ಯಾವುದನ್ನು ಟ್ರ್ಯಾಕ್ ಮಾಡ್ತಾ ಇದ್ದೀರಿ? ಕಮೆಂಟ್ ಮಾಡಿ.